ಅದನ್ನ ಯಾರು ಚೆಕ್ ಮಾಡಬೇಕು? ನೀವು ಚೆಕ್ ಮಾಡಿದ್ದೀರಾ? ಪ್ರತಿದಿನ ಅಪ್ಡೇಟ್ ಆಗಬೇಕಾ? ನಿಮ್ಮ ಸಾಹೇಬರಿಗೆ ತೋರಿಸ್ತೀನಿ ಅಪ್ಡೇಟ್ ಆಗ್ತದೆ ಅಲ್ಲ ಮೇಡಮ್, ಅವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ಸ್ವಲ್ಪ ಕಾರ್ಯ ಮತ್ತೆ ಅವ್ರು ಹೇಳೋದು ವಿಡಿಯೋಸ್ ಪ್ರಕಾರ ನೀವು ಇಲ್ಲಿ ಬಂದು ಸೈನ್ ಹಾಕ್ಬಿಟ್ಟು ಹೋಗೋದು ವಿತ್ ವಿಡಿಯೋಸ್ ಐತೆ ನೀವೇ ಸರಿ ಹೇಳ್ತೀನಿ. ಬುಧವಾರ ಅನ್ಕೊಳ್ಳೋಣ, ಬುಧವಾರ ಎಷ್ಟೊತ್ತಿದೆ ಹಾಸ್ಪಿಟಲ್? ಎಲ್ಲಿ ಹೋಗಿದ್ದೀರಾ? ಯಾವ ಪೇಷಂಟ್ ಹತ್ರ ಹೋಗಿದ್ದು? ಯಾವ ಊರಿಗೆ ಹೋಗಿದ್ದೀರಿ? ಥರ್ಸ್ಡೇ ಮತ್ತೆ ಫ್ರೈಡೆ ಕ್ಯಾನ್ ಹ್ಯಾವ್ ರೆಕಾರ್ಡ್ ಅಂತ ಎಲ್ಲಿ ಹೋಗಿದ್ದೀರಿ ಸರ್? ಥರ್ಸ್ಡೇ ನಮಗೆ HCDC ಸರ್ವೆ ಇತ್ತು, ಫ್ರೈಡೇ ರಾಮಸಾಗರದಲ್ಲಿ. ನನ್ನ ಕ್ವಶನ್, ಥರ್ಸ್ಡೇ ಸರ್ವೆ ನೀವು ಹೋಗಿದ್ದೀರಾ? ಏನು ಪ್ರೂಫ್ ಆಗಿದೆ ಮೇಡಮ್ ನಮ್ಮ ಸರ್ವೆಗೆ ಹೋಗಿದ್ದೀರಾ? ಸರ್ ನಾನು ಮೂಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡಿದ್ದೇನೆ, ಅಲ್ಲಿ ನಾನು ಹೋಗಿದ್ದೀನಿ ಸಬ್ಸೆಟ್ ಅಲ್ಲಿ ಸೈನ್. ಆಮೇಲೆ ಫ್ರೈಡೇ ರಾಮಸಾಗರದಲ್ಲಿ ಒಂದು ಪೇಷಂಟ್ದು ಇದಾಗಿತ್ತು ಸರ್, ವ್ಯಾಕ್ಸಿನ್ ಹಾಕಿದ್ದು ಪ್ರಾಬ್ಲಮ್, ಸೊ ಅಲ್ಲಿ ಹೋಗಿ NQS ಸರ್ವೆ ಮಾಡಿ ಅಷ್ಟೇನಾ? ಫ್ರೈಡೇ ಮತ್ತೆ ಆಫೀಸ್ ಹಾಸ್ಪಿಟಲ್ ಎಷ್ಟೊತ್ತು ಬಂದು ಎಷ್ಟೊತ್ತು ಸರ್? ಮಾರ್ನಿಂಗ್ 10 o'clock ಬಂದು 5 ಬೇಕಾದ್ರೆ ಅದು ಪೇಷಂಟ್ ಇತ್ತು ಅಂತ. I got your answer, madam. See, you have moved to Ramsagra. From Ramsagra, by what time you back to this hospital? Sir, again, that was the LCDC survey that day. I went to 9 and I did not come back to hospital that day. Inquiry officer there. Sunil sir. ಪ್ರತಿ ದಿನ ಸರ್ವೆ ಮಾಡ್ಬಿಟ್ಟು ಪೇಷಂಟ್ ಯಾರು ನೋಡ್ತಾರೆ? ಏನ್ ಸರ್ ಇದು ಬರೀ ಸರ್ವೆಗೆ ಆಗ್ತಿಲ್ಲ ಅಂತಲ್ಲ ಸರ್? ಈ ಸರ್ವೆ ಬರೀ ಒಂದು ವಾರ, ಯಾವಾಗಾದ್ರೂ 6 ತಿಂಗಳಿಗೋ 3 ತಿಂಗಳಿಗೋ ನಮ್ಮ ಫಸ್ಟ್ ಕೇಳಿದ್ದಕ್ಕೆ ರಾಮಸಾಗರ ಅಲ್ಲಿ ಒಂದು ಪೇಷಂಟ್ ಅಂದ್ರೆ ಸರ್ ಈ ಸರಿ ಸರ್ವೆ ಇಲ್ಲಿ ಎಷ್ಟೊತ್ತಿಗೆ ಬಂದ್ರೆ ಹೋಗ್ಲಿ? ಶುಕ್ರವಾರ 4 o'clock ಬಂದ್ರೆ 7 o'clock ವರೆಗೂ ತಂದಿರಲಿಲ್ಲ ಮೇಡಮ್, ಇಲ್ಲೇ ಇತ್ತು ಪೇಷಂಟ್. ಫ್ರೈಡೆ ಗುರುವಾರ ನಾನು ಇಲ್ಲಿ 4 o'clock ಫ್ರೈಡೆ ಅವ್ರು ಬಂದಿರೋದು 11:30 ಮೇಡಮ್, 7 o'clock ವರೆಗೂ ಇಲ್ಲೇ ಇದ್ದಾರೆ. ನಾನು ಇದ್ದಿದ್ದವರೆಗೂ ಪೇಷಂಟ್ ಬಂದಿರಲಿಲ್ಲ. ತಾವು ಎಷ್ಟೊತ್ತು 5 o'clock ಬಂದ್ರಿ ಅಂತ ಹೇಳಿದ್ರಲ್ವಾ ನೀವು? ಸರ್ ನಿಧಾನಕ್ಕೆ ಸರ್ ಕೇಳ್ತಾ ಇರೋದು. ಅವ್ರು ಕೇಳ್ತಾ ಇದ್ದಾರೆ 4 o'clock ಬಂದ್ರಿ ಅಲ್ಲ ಸರ್, 4 ಗಂಟೆಗೆ ಬಂದ್ರಿ ಅಂತಲ್ಲ, 7 o'clock ವರೆಗೂ ಪೇಷಂಟ್ ಇದ್ರೆ 7 o'clock ವರೆಗೂ ಇಲ್ಲೇ ಇದ್ದಾರೆ ಸರ್. ಯಾಕೆ ನೋಡಿಲ್ಲ? ಸರ್ ನಾನು ರಾಮಸಾಗರದಿಂದ ಮೇಡಮ್ ಅದು ಕೇಳಿಸ್ಕೊಳ್ತಾ ಇಲ್ಲ ನಾನು ರಿಟರ್ನ್ ಇಲ್ಲಿಗೆ. ನೀವು ಸರ್. ಶುಕ್ರವಾರ ರಿಟರ್ನ್ ಒಂದು ನಿಮಿಷ ಸರ್ ನಾನು 4 o'clock ಬಂದ್ರು ಅಂತ நீங்க என்னைக்கு ஹாலிடே இருந்தது? சார் நான் எங்க வீட்டுக்கு ஒரு அட்டாக் ஆயிடுச்சு. அப்படி இல்லப்பா சார் நான் 15 days லீவ் போட்டுருக்கேன். சார் எனக்கு அந்த புக்ஸ் கூட ஒண்ணு இப்போ இது HIV என்னைக்கு டெஸ்ட் பண்றது? இது வந்து புதன்கிழமை. ஆயிடுச்சு, இதை எடுத்துடுங்க. சரி, டெய்லி போ நம்ம பேஷண்ட்ஸ் வராங்க இல்லீங்களா, அவங்களுக்கு கொடுங்க. ಇಲ್ಲ ನಮ್ಮ ಎನ್ಕ್ವೈರಿ ಆಫೀಸ್ ಅಲ್ಲಿ ಇದಾರ ಅವ್ರು ನಾಗ್ತಾ ಇದಾರೆ ಅಲ್ಲಿ ನಿಂತ್ಕೊಂಡು ಏನ್ ಮಾಡೋಣ? சரி இது வந்து TB டெஸ்ட் பண்றது. ಅದು ಬೇಡಮ್ಮ, ಇನ್ ಪೇಷಂಟ್ ಔಟ್ ಪೇಷಂಟ್. கபோர்ட்ல ಸರ್ ಇದೆಲ್ಲ ಇದೆ, இது TB டெஸ்ட். டிபி டெஸ்ட் எனக்கு தேவையில்லை. பிரெக்னன்சி இப்போ வராங்க இல்லீங்களா, இப்போ நீங்க எவ்வளவு நாள் இருந்திரல? 15 நாள் இல்லைன்னு சொல்லி. 10 days 5 days. Can you remember the date ma? சார் 4th ಇಂದ. 4th அந்த 4th இன் பேஷண்ட் அவுட் பேஷண்ட் ரெக்கார்ட் ஒன்னு இப்போ நம்ம அக்கா இங்க வந்திருக்காரு இல்லையா, NCD ரிஜிஸ்டர் பிராத்தமிக சுகர் ஆரோக்கிய. டெஸ்ட் பண்றது. சரி இதை ஓபன் பண்ணுங்க, ஓபன் பண்ணுங்க. அது வேண்டாம், அங்க ஒரு வேண்டாம். இது வரைக்கும் நான் பண்ணேன். ஒரு நிமிஷம் 5 இருக்கு. ஹாஸ்பிடல் சக்தி இருக்குதா போயிட்டு இருக்கா? இருக்கு இல்லையா? 5ஆம் தேதி மேல இருக்கு. இப்போதைக்கு என்ன ஆயிடுச்சு, என்ன ரெக்கார்ಡ್ ಇರ್ತೀங்க? ಬರ್ರಿ ಇಲ್ಲಿ ಎನ್ಕ್ವೈರಿ ಆಫೀಸರ್. ಬೇಡ ಸರ್, ಗವರ್ನಮೆಂಟ್ ಕಟ್ಟ ನಿಯಮ ಅಲ್ವಾ ಇದು? ಅವ್ರು ಇರ್ತಾರೋ ಯಾರು ಇರ್ತಾರೋ ಯಾರೋ ಒಬ್ರು ಎಂಟ್ರಿ ಹಾಕ್ಬೇಕಾ ಇಲ್ವಾ? ನೋಡಿ ರೆಕಾರ್ಡ್ಸ್ NP ಸೀರಿಯಸ್ ಸರ್. ಯಾವ್ದು NP ಸೀರಿಯಸ್ ಸರ್? ಈಗ ನಾನು ಕೇಳೋದು ಪ್ರತಿ ದಿನ ಬಂದಿದ್ದಾರೆ ಸರ್ ಇಲ್ಲಿ. ನೀವು 6th ಬಂದಿಲ್ವಮ್ಮ? 6th 7th ಸರ್ ಇಲ್ಲ ರಜಾ ಲೆಟರ್ ಕೊಟ್ಟಿದ್ದೀನಿ. ನಾನು ಕೇಳೋದು ಅರ್ಥ ಮಾಡ್ಕೊಳ್ಳಿ. ಎಸ್ ಸರ್. ಈಗ ಇಲ್ಲಿ ಕಾರ್ಯನಿರ್ವಹಿಸಕ್ಕೆ ಯಾರಾದ್ರೂ ಇರ್ಬೇಕಾ ಇಲ್ವಾ? ಯಾರಾದ್ರೂ ಇನ್ಚಾರ್ಜ್ ಇರ್ತಾರಾ ಇಲ್ವಾ? ಇವ್ರು ಸ್ಟಾಫ್ ನರ್ಸ್ ನೋಡ್ಕೊಂತಾರೆ ಸರ್. ನೋಡ್ಕೊ, ಇದು ಎಂಟ್ರಿ ಯಾರಾದ್ರು ಬಂದಿದ್ದಾರಾ ಇಲ್ಲ ಬುಕ್ ಇರ್ಬೇಕಾ ಇಲ್ವಾ? ಹೌದು. ಯಾರಾದ್ರೂ ಇದಾರಾ ಇಲ್ಲಿ? ಈ ಡಾಕ್ಟರ್ ಮನ್ ನೋಡ್ಕೊಬೇಕು ಸರ್. ನಾನು ಡಾಕ್ಟರ್ನ ಬಿಟ್ಬಿಡೋಣ ಸರ್. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮನ್ನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಎನ್ಕ್ವೈರಿ ಆಫೀಸರ್ ಬಂದಿದ್ದೀರಾ, ಇವರು ರಜಾ ಹೋದಾಗಿಂದ ಇವತ್ತವರೆಗೂ ಯಾವುದೇ ರೀತಿಯಾದಂಥ ಎಂಟ್ರೀಸ್ ಇಲ್ಲ. ಅರ್ಥ ಆಯ್ತಾ ಸರ್ ನಂದು? ಸೊ ನಾನ್ ನಿಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಆ ಪರ್ಟಿಕ್ಯುಲರ್ ಅಲ್ಲಿ ಈ ಹಾಸ್ಪಿಟಲ್ ಯಾರು ಬಂದಿತ್ತು, ಎಷ್ಟು ಶುಗರ್ ಪೇಷಂಟ್ ಮಾಡಿದಾರೆ ಅಂತ ಗೊತ್ತಾ ಇಲ್ವಾ? ಈಗ ನೀವು ಸ್ಟಾಫ್ ತಗೊಂಡ್ರೆ ಮಾಡಲ್ವಮ್ಮ? ಸ್ಟಾಫ್ ನರ್ಸ್ ಮಾಡಿದ್ರೆ ಎಂಟ್ರ್ ಮಾಡಲ್ವಮ್ಮ? ಇದು ಅವರೇ ಮಾಡಿರೋ ಸರ್. ನಾನು 4th ಗೆ ರಜಾ ಲೆಟರ್ ಮಿಕ್ಕಿದೆ 6, 7, 8 ಎಲ್ಲೋ ಆಯ್ತು.
ಮೋಸ್ಟ್ಲಿ 2 days ಹಾಲಿಡೇ ಇದೆ ಸರ್ ಸರ್ಕಾರಿ ಎನ್ಕ್ವೈರಿ ಬಂದು ಮಾತಾಡಬಾರ್ದು ಸರ್. This is not at all a good sir ಇದು. ಇಲ್ಲ ಹಾಫ್ ಡೇ ಇರ್ತದೆ ಅವತ್ತು. ಒಂದು ದಿವಸ ಆಯ್ತು, ಆಮೇಲೆ 6ನೇ ತಾರೀಕು ಯಾಕೆ ಬರೋದಿಲ್ಲ? 6ನೇ ತಾರೀಕು ಏನ್ ದಿನ ಬರುತ್ತೆ ನೋಡಿ ಸರ್. ಯಾರು ಇದಲ್ಲ ಸರ್ ಇಲ್ಲಿ. ಒಂದ್ ನಿಮಿಷ ಯಾರಾದ್ರೂ ಇದ್ರೆ ಅಲ್ವಾ ಬರೆಯೋದಕ್ಕೆ? ಇದ್ನೇನಲ್ವಾ ಪೇಷಂಟ್ಸ್ ಬರೋದಕ್ಕೆ? ಎನ್ಕ್ವೈರಿ ಮಾಡಿ ಮಾಡಿ ಜನ ಸಾಯಿಸ್ತಾ ಇರ್ತೀರೇನ್ರಿ ನೀವು? ನೋಡ್ಬೇಕು ಸರ್, ಇದೆಲ್ಲ ನೋಡ್ತೀವಿ. ಆಯ್ತಮ್ಮ, ಗರ್ಭಿಣಿ ಅಂತ ಕೊಡಮ್ಮ. ಈಗ ಅಟ್ಲೀಸ್ಟ್ ಕೊಡಮ್ಮ, ಪೇಷಂಟ್ ಬಂದ್ರೆ ರೆಸ್ಪಾಂಡ್ ಇರಿ ತಾವು ಅಧಿಕಾರಿ. ಈ ನಮ್ಮ ಕೆಜಿಎಫ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮೊನ್ನೆ ಶುಕ್ರವಾರ ನಡೆದಕ್ಕಂಥ ಒಂದು ಘಟನೆಯನ್ನು ನೋಡಿ ಭಾಳ ದುಃಖ ಆಗುತ್ತೆ. ಈ ಕೆಜಿಎಫ್ ಕ್ಷೇತ್ರದಲ್ಲಿ ಆಡಳಿತ ವೈಖರಿ ಯಾವ ರೀತಿ ಆಗೈತೆ, ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾವುದೇ ಒಂದು ಇಲಾಖೆಯಲ್ಲಿ ನೇರವಾಗಿ ಒಂದು ಹಿಡಿತ ಇಲ್ದಿರೋಂಥ ಸಾಕ್ತಾ ಇರೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇವತ್ತು ಆ ಹೆಣ್ಣುಮಗಳ ತಾಯಿಯಾದಂಥ ರೂಪ ಅವರು ಮತ್ತು ಅವರ ಪತಿಯಾದಂಥ ಬಾಬು ಅವರ ಒಂದು ದುಃಖಕ್ಕೆ ನಾನು ಅವರಿಗೆ ಭಾಳ ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತಮ್ಮ ಹೆಸರು ಮೇಡಮ್ ಅವರೇ? ಪದ್ಮಾವತಿ ಮೇಡಮ್ ಅವರು ಮತ್ತು ಸುನೀಲ್ ಅವರು ನಮ್ಮ DHO ಶ್ರೀನಿವಾಸ್ ಸಾಯರ್ ಕಡೆಯಿಂದ ಬಂದಿದ್ದಾರೆ. ಇವತ್ತು ಅದನ್ನು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಯಾವ ರೀತಿ ಇರಬೇಕು ಅನ್ನೋದು ಈಗಾಗಲೇ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರುಗಳು, ಯುವ ಮುಖಂಡರುಗಳು ತೋರಿಸಿದ್ದಾರೆ. ಎನ್ಕ್ವೈರಿ ಜೊತೆಗೆ ನಾನು ಇವರಿಗೆ ತೋರಿಸಿದ್ದೀನಿ ಅಲ್ಲಿ ಏನೇನೆಲ್ಲ ಅಕ್ರಮಗಳು ನಡೆದವೆ, ಬುಕ್ಸ್ನ ಯಾವ ರೀತಿ ತಿದ್ದಿದ್ದಾರೆ, ಅದೆಲ್ಲ ಬಿಟ್ಟು ಸಿಬ್ಬಂದಿ ಯಾವ ರೀತಿ ಒಂದು ಲಂಚ, ಅದನ್ನು ಲಂಚ ಅನ್ನೋದಕ್ಕಿಂತ ಒಂದು ಕೆಟ್ಟ ಪದಾರ್ಥ ಅನ್ನೋದಕ್ಕಿಂತ ಬೇರೆ ಪದ ಹೇಳಬಾರ್ದು ಮೀಡಿಯಲ್ಲಿ, ಅಂಥದಕ್ಕೆ ಆಸೆ ಪಟ್ಟು ಯಾವ ರೀತಿ ಕೆಲಸ ಎಲ್ಲ ಮಾಡಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ, ಇವ್ರಿಗೂ ತೋರಿಸ್ಕೊಟ್ಟಿದ್ದೀವಿ. ಇದರ ಜೊತೆಗೆ ಇಲ್ಲಿ ಸಿಬ್ಬಂದಿಯ ಕೊರತೆ ಭಾಳ ಎತ್ತಿ ಕಾಡ್ತೈತೆ. ಒಂದು ಸಿಬ್ಬಂದಿ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಅವ್ರನ್ನ, ಟೆಕ್ನಿಷಿಯನ್ ಇಲ್ಲ ಸರ್, 15 ದಿವಸ ಆಗ್ತದೆ. ಲ್ಯಾಬ್ ಟೆಕ್ನಿಷಿಯನ್ 15 ದಿವಸ ನಾನು ರಜಾ ಹಾಕಿದ್ದೀನಿ ಸರ್ ಅಂದ್ರೂ ಸಹ ಅವ್ರ ಜಾಗಕ್ಕೆ ಯಾರು ನೇಮಿಸಿದ್ದಾರೆ ಅನ್ನೋ ಮಾಹಿತಿ ಇಲ್ಲಿ ಇವ್ರಿಗೂ ಇಲ್ಲ, ಡಾಕ್ಟ್ರಿಗೂ ಇಲ್ಲ. ಮತ್ತು ಇದು ನಾನೊಬ್ಬ ಹೇಳ್ತಿರ್ತಕ್ಕಂಥದ್ದಲ್ಲ, ಇವರಿಬ್ಬರು ಮುಂದೆ ಅಂದರೆ ಬಂದಿರ್ತಕ್ಕಂಥ ಅಧಿಕಾರಿಗಳ ಮುಂದೆ ಸಾಬೀತುಪಡ್ತಕ್ಕಂಥದ್ದು. ಸೊ ಈ ಒಂದು ಗುಟ್ಟಳ್ಳಿಯ ಸರ್ಕಾರಿ ಆಸ್ಪತ್ರೆಯನ್ನು, ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಯನ್ನು ನೋಡಿದ್ರೆ ಭಾಳ ನೋವಾಗತ್ತೆ. ಪ್ಲಸ್ ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನತ್ತೆ. ನಾನು ಮಾನ್ಯ ಶಾಸಕರಾದಂಥ ರೂಪಕ, ತಾವು ಒಂದು ಹೆಣ್ಮಗಳಾಗಿದ್ದೀರಾ, ನಿಮಗೆ ಆ ಹೆಣ್ಣು ಮಗು ತಾಯಿತನ ಏನೋ ಅಂತ ನಮ್ಗೆ ಗೊತ್ತಿರ್ತದೆ. ನಾನೇನಾದರೂ ಮಾತಾಡಿದ್ರೆ ವಿರೋಧಿಗಳು ಅಂತೀರ. ಈ ವಿರೋಧಿ ಮಾಡೋದಕ್ಕೆ ತಾವು ಬಂದು ನೋಡಿ, ಆ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಈ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಕ್ಕಂಥ ಬಡಪಾಯಿ ಒಂದು ಆಸೆಗಳನ್ನು ಹೊತ್ತು ಒಂದು ಮಗು ಭೂಮಿಗೆ ಬರ್ತದೆ ಅಂದರೆ ಅವ್ರ ಕನಸುಗಳು ಎಷ್ಟಿರ್ತದೆ ಅಂತ ನೀವು ನಿಮಗೂ ಗೊತ್ತಿದ್ದೀರಾ, ನೀವು ತಾಯಿತನನ ನೋಡಿದ್ದೀರಾ. ಈ ಥರ ತಾಯಿ ಮತ್ತು ಮಗನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸಲಿಕ್ಕೆ ತಾವು ಈಗಲೇ ಕೂಡಲೇ ಎಚ್ಚೆತ್ಕೋಬೇಕು. ಮತ್ತು ನಾನು ನಮ್ಮ ಡಿಸ್ಟ್ರಿಕ್ಟ್ DROಗೆ DHOಗೆ ಒಂದು ಮನವಿ ಮಾಡ್ತಾಯಿದ್ದೀನಿ. ಅವರು ಫೋನಲ್ಲಿ ನಾನು ಮಾತಾಡಿದ್ದೀನಿ, ಕೂಡಲೇ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ತೀನಿ. ರಿಪೋರ್ಟ್ಸ್ನ ಭಾಳ ಪಾರದರ್ಶಕವಾಗಿ ತೋರಿಸ್ಕೊಟ್ಟಿದ್ದೀನಿ. ಒಂದೊಮ್ಮೆ 15ನೇ ತಾರೀಕು ಒಳಗಡೆ ಇವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ, ಇಲ್ಲಿರ್ತಕ್ಕಂಥ ಒಂದು ಆ ಲಂಚ ತಿನ್ನೋಂಥ ಪ್ರವೃತ್ತಿಯನ್ನು ಇವರು ಬಿಡಿಸಿಲ್ಲ ಅಂತಂದರೆ ಭಾಳ ಉಗ್ರವಾದ ಹೋರಾಟ. ಈಗಾಗಲೇ 16ನೇ ತಾರೀಕು KGF ಸಿವಿಲ್ ಹಾಸ್ಪಿಟ್ಲ ಮುಂಭಾಗ ಹಮ್ಮಿಕೊಂಡಿದ್ದೀರಿ. ಇಲ್ಲೇನಾದರೂ ಆ ಕ್ರಮ ಜರುಗಿಲ್ಲ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಅಲ್ಲಿ ಹೋಗಬೇಕಾಗತ್ತೆ. ನಾನು DHOಗೂ ಮನವಿ ಮಾಡ್ತಾ ಇರ್ತೀನಿ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂತೆ ಒಬ್ಬ ವೈದ್ಯರನ್ನ ನಾವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ವೈದ್ಯರು ನಮಗೆ ದೇವ್ರ ಸಮಾನ ಅನ್ನೋದು ನಮಗೂ ಅರಿವಾಯ್ತೆ. ಬಟ್ ದೇವರಾಗಿ ನಡ್ಕೊಳ್ಳೋಂಥವ್ರು ದವವಾಗಿ ನಡ್ಕೊಂಡ್ರೆ ಜನಗಳು ಯಾವ ರೀತಿ ಅವ್ರಿಗೆ ಪಾಠವನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಹೋರಾಟ ಒಂದು ದೊಡ್ಡ ಸ್ವರೂಪ ಪಡ್ಕೊಳ್ಳುತ್ತೆ. ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೇರ ಕಾರಣ ನಮ್ಮ DHOಗಳು ಮತ್ತು ಇರ್ತಕ್ಕಂಥ ಅಧಿಕಾರಿಗಳೇ ಇದಕ್ಕೆ ಆಗ್ತಾರೆ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥವ್ರು, ಇಲ್ಲಿ ಬರ್ತಕ್ಕಂಥವರೆಲ್ಲ ದಿನಗೂಲಿ ಮಾಡಿ ಆ ಒಬ್ಬ ರೈತ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಇಲ್ಲಿ ಬರೋಂಥದ್ದು, ನಿಮಗೇನಾದರೂ ಕಿಂಚಿತ್ತು ಸ್ವಲ್ಪನಾದರೂ ಆತ್ಮಾಭಿಮಾನ, ಹೆಣ್ಮಕ್ಳು ಗೌರವ ಕೊಡಬೇಕು ಅಂದರೆ ರೂಪಕ್ಕ ಇವತ್ತೇ ಕೂಡಲೇ ಇಲ್ಲಿ ಬಂದು ಇದನ್ನು ಸರಿ ಮಾಡಿ ಅವ್ರಿಗೆ ಪಾಠವನ್ನು ಹೇಳ್ಕೊಡಿ, ಆ ತಾಯಿಯ ಒಂದು ನೋವನ್ನು ಅರ್ಥ ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. 15ನೇ ತಾರೀಕು ಇದು ಕೇವಲ ಮಾಧ್ಯಮದಕ್ಕೆಲ್ಲ ಹೇಳ್ತಾ ಇರೋದು. 15ನೇ ತಾರೀಕು ಏನಾದರೂ ಇಲ್ಲಿ ವ್ಯವಸ್ಥೆ ಅಷ್ಟೊಳಗಡೆ ಸುಧಾರಿಸಿಲ್ಲ ಅಂತಂದರೆ ರೈತರ ಶಕ್ತಿ ಏನೋ, ಗಡಿಭಾಗದ ಶಕ್ತಿ ಏನೋ, ನಮ್ಮ ರೂಪಕ್ಕವ್ರು ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ ನಮ್ಮದು ಗಡಿನಾಡು ಅಂತ, ಗಡಿನಾಡಿನ ಶಕ್ತಿ ಏನು ಅಂತ ನಿಜವಾಗ್ಲೂ ಅವತ್ತು ತೋರಿಸ್ಕೊಡ್ಬೇಕಾಗಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್. ಮಗು ಸತ್ವಾಗ್ಲೂ ಇವತ್ತು ನಾವು ಮೇಲ್ನೋಟಕ್ಕೆ ಇಲ್ಲಿ ಬಂದು ನೋಡಿದಾಗ ಅಧಿಕಾರಿಗಳು ಪ್ಲಸ್ ಇರ್ತಕ್ಕಂಥ ಸಿಬ್ಬಂದಿ, ಯಾಕಂದರೆ ನಮ್ಮ ಸ್ನೇಹಿತನ ಕೊಡೋ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಇನ್ನು ಡೆಲಿವರಿಗೆ 10 ರಿಂದ 12 ದಿವಸ ಇತ್ತು, 20 ದಿವಸ ಇತ್ತು. ಚೆಕಪ್ಗೆ ಅಂತ ಕರೆದಿರೋ ಸರ್, ಇಲ್ಲಿ ಡೆಲಿವರಿಗಲ್ಲ, ಚೆಕಪ್ಗೆ ಅಂತ ಕರೆದು
ಇವತ್ತು ಅವ್ರಿಗೆ ಪಾಪ ಆ ಸ್ಥಿತಿ ಪ್ರೀ ಮೆಚ್ಯೂರ್ ಡೆಲಿವರಿ ಮಾಡೋವಂಥ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ ಮೇಡಮ್ ಅವರೇ. ನೀವು ಅದನ್ನು ಎನ್ಕ್ವೈರಿಯಲ್ಲಿ ಕೇಳಿ. ಅದಾದ ನಂತರ ಅವ್ರು ಏನು ಹೇಳ್ತಾರಲ್ಲ, ಇದು ಹೇಳಿಕೆ ನಿಮ್ಗೆ ಇಂಪಾರ್ಟೆಂಟ್. ಮೇಡಮ್ ಇದು ಪ್ರೂಫ್ ಇದೆ ಮೇಡಮ್, ಇನ್ನೂ 20 ದಿನ ಆಯ್ತು ಡೆಲಿವರಿಗೆ ಅಂತ. ಆ ಥರ ಮಗುನ ಇವತ್ತು ಹಾಸ್ಪಿಟ್ಲಲ್ಲಿ ಎಂಥದ್ದು ನಮ್ಮ ಡಾಕ್ಟ್ರ್ ಒಂದು ಪ್ರೆಸೆನ್ಸ್ ಇಲ್ದಿರ ಈ ಮಟ್ಟಕ್ಕೆ ಹೋಗಿ ಡೆಲಿವರಿ ಮಾಡೋಕ್ಕೆ ಹೋಗಿದ್ದಾರೆ ಅಂತಂದರೆ ನಂಬಲಿಕ್ಕೂ ಒಂದು ಕೇಳಲಿಕ್ಕೂ ಒಂಥರ ಭಾಳ ನೋವಾಗುತ್ತೆ. ಸೊ ಈ ಥರ ಕ್ರಮ ಮರುಕಳಿಸಿದಾಗ ಇಲ್ಲೇ ಅಲ್ಲ, ನಮ್ಮ ಇಡೀ KGF ತಾಲೂಕು ಇರ್ಬೋದು, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಆಗೋದು ಇದೊಂದು ಪಾಠ ಆಗಬೇಕು ಎಲ್ಲರಿಗೂ ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್. ಘಟನೆ ಮಾಡ್ತಾ ಇರೋದಕ್ಕಂತ ಇಲ್ಲಿರ್ತಕ್ಕಂಥ ಶಾಸಕರು ನಿದ್ದೆ ಮಾಡ್ತಿದ್ದಾರೆ. ಯಾಕಂದರೆ ಶಾಸಕರಿಗೆ 500 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ತಾ ಇದ್ರಲ್ಲ, ಜನ ಅರ್ಥ ಮಾಡ್ಕೋಬೇಕಿದು. 500 ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ, 1000 ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ. ನಾನು ಕೇಳೋದು ಇಷ್ಟೇ, ಆ ತಾಯಿ ಮಾತಿಗೆ ಮುಂಚೆ ನಾನೊಬ್ಬ ಹೆಣ್ಮಗಳು ಸೆರಗಿಟ್ಟು ಓಟ್ ಕೇಳ್ತಿಲ್ಲ ತಾಯಿ. ಈ ಹೆಣ್ಮಕ್ಳ ಕಷ್ಟ ನಿಮ್ಗೆ ಗೊತ್ತಾಗಿಲ್ವ ತಾಯಿ? ಇದೇ ಥರ ಎಷ್ಟೋ ಹೆಣ್ಮಕ್ಳು ಅವ್ರು ಕೊಡೋಕ್ಕೆ ದುಡ್ಡು, ಹೆರಿಗೆ ಕೊಡೋಕ್ಕೆ ದುಡ್ಡು ಇಲ್ದ್ರೆ ಕಣ್ಣಲ್ಲಿ ನೀರಿಟ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ 15ನೇ ಸಾರಿ ಪ್ರತಿಭಟನೆ ಇಟ್ಕೊಳ್ತಾ ಇದ್ರಿ. ಇವತ್ತು KGF ತಾಲೂಕಲ್ಲಿ ಹೋಗಿ ನೋಡಿದ್ರೆ ನಮ್ಮ ಟೌನ್ ಹಾಸ್ಪಿಟಲಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿದಿನ ಪ್ರತಿ ವಾರದಲ್ಲಿ 2-3 ಜನ ಸಾಯ್ತಾ ಇದ್ದಾರೆ. ಇದನ್ನು ಅಮ್ಮನ ಕೇಳಿದ್ರೆ ನಾನು ರೋಡ್ ಹಾಕ್ಬಿಟ್ಟಿದ್ದೀನಿ, ವಿಧಾನಸೌಧ ಕಟ್ಬಿಟ್ಟಿದ್ದೀನಿ, ಏನು ಕುಂದುಕೊರತೆಗಳೇ ಇಲ್ಲ ಅಂತಾರೆ. ಕುಂದುಕೊರತೆ ಇರೋದು ಬಡವ್ರಿಗೆ ಗೊತ್ತು ಮೇಡಮ್ ಅವರೇ. ನೀವು ಬಂಗಾರ ಸ್ಪೂನ್ದಲ್ಲಿ ಬೆಳೆದಂಥವ್ರು ನಿಮ್ಗೆ ಏನು ಗೊತ್ತಾಗುತ್ತೆ? ಪಂಚಾಯತಿ ಬಗ್ಗೆ ಮಾತಾಡಬಾರ್ದು, ಇಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋಣ. ಸೊ ದಯವಿಟ್ಟು ನಮ್ಮ ರೂಪಕ್ಕ ಅವರು ನಿಜವಾಗ್ಲೂ ನೀವು ಹೆಣ್ಣು ಮಕ್ಳಿಗೆ ಗೌರವ ಕೊಡೋಗಿದ್ರೆ ಕೂಡಲೇ ಇವತ್ತೇ ಬಂದು ಇದನ್ನು ಸರಿಪಡಿಸಿ ಅವ್ರನ್ನ ಅಮಾತ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇದ್ರ ಬಗ್ಗೆ ಏನು ಮಾತಾಡ್ತೀರಾ, ಏನು ಹೇಳ್ತೀರಾ? ಇವಾಗ ಅವರೆಲ್ಲ ಹೇಳ್ತಿರೋದಕ್ಕೆ ತಾವು ಏನು ಜವಾಬ್ ಕೊಡ್ತೀರಾ? ನಾನು ವಿಚಾರಣೆ ಕಣ್ಣಿಗೆ ತೋರಿಸಿದ್ದೀನಿ ಮೇಡಮ್. ಇಲ್ಲಿ ಏನು ನಡೆದಿಲ್ಲ ಮೇಡಮ್, ಪ್ರತಿ ವಿಚಾರದಲ್ಲೂ ಪ್ರತಿ ವಿಚಾರದಲ್ಲೂ ನೀವು ಒಂದೇನಂತಂದ್ರೆ ನಿಮಗೆ ಎಕ್ಸ್ಪೆಷಲಿ ನಿಮಗೆ ಮೆಡಿಕಲ್ ಡಾಕ್ಟರ್ಗಳಿಗೆ ಕಾನೂನು ಸಪರೇಟ್ ಆಗಿದೆ ಅಂದ್ಬಿಟ್ಟು ನೀವು ಅದನ್ನ ದುರುಪಯೋಗ ಪಡಿಸ್ಕೋಬೇಡ್ರಿ. ಏನೋ ಈಗ ಕಣ್ಣು ಮುಂದೆ ಗೊತ್ತಾಗ್ತಾ ಇದೆ ನಡೆದಿರೋಂಥ ಅನ್ಯಾಯ ಏನಿದೆ, ಮತ್ತೆ ಡಾಕ್ಟರ್ಗಳು ಮಾಡ್ತಾ ಇರೋಂಥ ಒಂದು ನಿರ್ಲಕ್ಷ್ಯ ಏನಿದೆ, ಎಲ್ಲಾನು ಏನು ಆಧಾರ ಸಮೇತ ಅಲ್ಲಿದ್ದಾಗ ಮತ್ತೆ ಅದನ್ನ ಎಂಕ್ವೈರಿ ಮಾಡೋಂಥದ್ದೇನು ಮೇಡಮ್? ವಿಚಾರಣೆ ಮಾಡ್ತೀವಿ ಅಂತ ಅದನ್ನ ಒಂದು 2-3 ತಿಂಗಳು ತಗೊಂಡು ಹೋಗ್ತೀವಿ. ಅಷ್ಟರೊಳಗೆ ಇವರು ಬೇರೆ ಏನೇನೋ ಇದು ಮಾಡಿಕೊಂಡು ಅದನ್ನ ಸೆಟಲ್ಮೆಂಟ್ ಮಾಡ್ಬೋದು. ಇವ್ರ ಮುಂದೆ ತೋರಿಸಿದ್ದೀನಿ ನಿಮ್ಮವ್ರು ಮಾಡಿರೋಂಥ ಘನಕಾರ್ಯಗಳು, ರೆಕಾರ್ಡ್ಸ್ ಮಾಡಬೇಕಾ ಬೇಡ ಮೇಡಮ್? ಒಬ್ಬರು ವೈದ್ಯರಾದಮೇಲೆ ಎಂಡ್ ಆಫ್ ದ ಡೇ ಹಾಸ್ಪಿಟಲ್ ವಿಸಿಟ್ ಕೊಟ್ಟೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕಾ ಬಂದಿಲ್ಲ. ಎಲ್ಲ ನ್ಯೂನ್ಯತೆಗಳು ನಿಮ್ಗೆ ಎಷ್ಟು ತೋರಿಸಿದ್ದೀರಿ. ಇನ್ನೂ ವಿಚಾರಣೆ ಮಾಡ್ಬೇಕಂದ್ರೆ ಅದು ಅರ್ಥ ಏನು? ವಿಚಾರಣೆ ಮಾಡ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮತ್ತೆ ಎಲ್ಲ ಬಂದು ಕುತ್ಕೊಳಕ್ಕ ಏನಮ್ಮ? ಅಲ್ಲ, ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ದು. ಈ ಥರ ಒಂದು ಹತ್ರ ಆದರೆ ಬೇರೆ ಕಡೆನೂ ಹೆಣ್ಮಕ್ಳು ಉಳಿತಾರೆ. ಈಗ ಹೋಗಿರೋ ಮಗು ಅವ್ರು ನೋಡಿ ಪ್ರತಿ ಸಲ ದುಡ್ಡು ಕೇಳ್ತಾರೆ, ಉದ್ದೇಶ ಅಷ್ಟೇ ನಮ್ದು. ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ಕೊಡಬೇಕು, ಏನೋ ಸರ್ಕಾರಿ ಆಸ್ತಿಗೆ ನಾವು ನಷ್ಟ ಮಾಡಿಸ್ಬೇಕು ಅನ್ನೋದೇನಿಲ್ಲ ನಮಗೆ. ರಿಪೋರ್ಟ್ ಮಾಡಿಬಿಟ್ಟು DHO ರಿಪೋರ್ಟ್ ಆಗ್ತೀವಿ ಸರ್. DHO ವಿಲ್ ಟೇಕ್ ಆ್ಯಕ್ಷನ್. ಇವ್ರ ಕೈಯಲ್ಲಿ ಪವರ್ಸ್ ಇಲ್ಲ, ನಮಗೂ ಪವರ್ಸ್ ಇಲ್ಲ. ಎಂಕ್ವೈರಿ ಮಾತ್ರ ಅಲ್ಲ ಸರಿ, ನಾನು ಒಂದು ಕೇಳಿದೆ ನನ್ನ ಇಷ್ಟೊತ್ತು ನಾನು 1 ಅವರ್ ನಿಮ್ಮ ಹತ್ರ ಮಾತಾಡಿದೆ. ಹೌದು ಸರ್. ಬುದ್ಧಿವಂತರಾಗಿ ತಾವು ಆನ್ಸರ್ ಕೊಡೋದು ಬೇಡ, ನಾನು ಭಾಳ ಬುದ್ಧಿವಂತ ನಾನು ತೋರಿಸ್ಕೊಡೋದು ಬೇಡ. ನ್ಯೂನ್ಯತೆಗಳು ಕಾಣ್ತಾ ಇಲ್ವಾ ಇಲ್ಲಿ? ಇದೆ ಸರ್, ನ್ಯೂನತೆಗಳಿದೆ. ಒಂದು ನಿಮಿಷ ಸರ್, ನಾನು ಒಂದೊಂದು ಕಾಣ್ತಾ ಇಲ್ವಾ? ಒಂದು. ಎರಡನೇದು ಭಾಳ ಇಂಪಾರ್ಟೆಂಟು, ಡಾಕ್ಟ್ರ್ ಅಮ್ಮನೇ ಒಪ್ಕೊಂಡಿದ್ದಾರೆ. ಹೌದು, ನನಗೆ ಯಾರೂ ಫೋನೇ ಮಾಡಿಲ್ಲ ಇಲ್ಲಿ ಅಂತ. ಇಲ್ಲಿ ಡಾಕ್ಟ್ರಿಗೂ ಮತ್ತು ಇರ್ತಕ್ಕಂಥ ಸಿಬ್ಬಂದಿಗೆ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ಸ್ ಐತೆ, ಅರ್ಥ ಆಯ್ತಾ? ಇವತ್ತು ಒಂದು ಹೆಣ್ಮಗು ಹೋಯ್ತು, ಈಗ ಆಯಮ್ಮನೇ ಒಪ್ಕೊಳ್ತಾ ಇದ್ದಾಳೆ ನನಗೆ ಯಾರೂ ಡಾಕ್ಟ್ರುಗಳು ಹೇಳಿಲ್ಲ ಅಂತ. ನಾಳೆ ಇದೇ ಥರ ಆಗ್ಬಿಡುತ್ತೆ ಅಂತ ಇನ್ನೊಬ್ರು ಸಾಯಿಲ್ಲ ಅಂತ ಏನು ಗ್ಯಾರಂಟಿ ನನಗೆ? ಸೊ ಸೆಟ್ರೇಟ್ ಅಲ್ಲ ಸರ್, ಇಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಕೂಡಲೇ ಬೇರೆ ಕಡೆ ಕಳಿಸಿ ಬೇರೆಯವ್ರನ್ನ ಹಾಕೊಂಡು. ಇಲ್ಲ ಅಂತಂದರೆ 16ನೇ ತಾರೀಕು ನಿಮ್ಗೆ ಗಡುವು. 16ನೇ ತಾರೀಕು ಒಳಗಡೆ ಇದೇನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಇಲ್ಲಿ ಏನೊಂದು ಆಗಿಲ್ಲ ಅಂತಂದರೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ ಸರ್. ನೀವು ದಯವಿಟ್ಟು ಮೇಡಮ್ ಅವರೇ, ನೀವು ಇರುವಂತಂತ ನಾವು ಇಷ್ಟು ಮಾತ್ರ ನೀವೆಲ್ಲ ಸೇರ್ಕೊಂಡು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ಮೇಡಮ್. ರೈತರು ರೊಚ್ಚಿಗೆದ್ರೆ ಏನು ಮಾಡೋಕ್ಕಾಗಲ್ಲ ಮೇಡಮ್. ನೋಡಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ರಿಪೋರ್ಟ್ ಹಾಕ್ತೀನಿ, ಎನ್ಕ್ವೈರಿ ಮಾಡ್ತೀನಿ ಅಂದರೆ ಅದೇನು ರಿಪೋರ್ಟ್ ಹಾಕ್ಬೇಕು? ಇವತ್ತೇ ಹಾಕ್ರಿ. ಸೊ ತಮ್ಮ ಮನಸ್ಸಾಕ್ಷಿಯಿಂದ ಮಾಡಿ, ನಮ್ಗೆ ಯಾರು ಬೇಡ. ಮತ್ತೆ ನೋಡಿ ನಿಮ್ಮ ಮುಂದೆ ಹೇಳ್ತಾರೆ ದುಡ್ಡು ಸರ್ ಕೇಳಬೇಕು. ಏನ್ ಮೇಡಮ್ ಅವರೇ, ಅದರಲ್ಲಿ ಆಶಾ ವರ್ಕರ್ಗಳು, ಇವ್ರಿಗೆ ಸೆಂಟ್ರಲ್ ಮೀಡಿಯೇಟರ್ಗಳು, ನರ್ಸ್ಗಳಿಗೆ, ಡಾಕ್ಟರ್ಗಳಿಗೆಲ್ಲ ಒಂದು ಡೆಲಿವರಿ ಕೇಸ್ ಬಂದ್ರೆ ಇಷ್ಟು ಕೊಟ್ಬಿಡ್ಬೇಕು ಅಂತ ಫಿಕ್ಸ್. ಅದು ಇದೇ ಅಲ್ಲ, ಬರೀ ಗುಟ್ಟಳ್ಳಿ CHC ಅಲ್ಲ ಸರ್ ಹೇಳ್ತಾ ಇರೋದು, ಬೇತ್ಮಂಗ್ಲದಲ್ಲೂ ಅಷ್ಟೇ, KGF ಅಲ್ಲೂ ಅಷ್ಟೇ. KGF ಅಂತ ದೊಡ್ಡ ದಂಧೆ, ಔಟ್ಸೋರ್ಸ್ ಅವರು ಎಲ್ಲ ಹಾಸ್ಪಿಟಲ್ ಇಲಾಖೆಗೆ ಸಂಬಂಧಪಡದೇ ಇರೋಂಥ ವ್ಯಕ್ತಿಗಳೆಲ್ಲ ಕೂಡ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ. ಏನು ಆಕ್ಷನ್ ತಗೊಳ್ಳಲ್ಲ. ಸರ್ಕಾರಿ ವೈದ್ಯಾಧಿಕಾರಿಗಳು ಒಬ್ಬ ಖಾಸಗಿ ಕ್ಲಿನಿಕ್ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಆಕ್ಷನ್ ಇರೋದಿಲ್ಲ. ಒಬ್ಬ RMP ಡಾಕ್ಟ್ರು ಒಂದು ಕ್ಲಿನಿಕ್ ನಡೆಸ್ತಾ ಇದ್ದಾನೆ, ಆಕ್ಷನ್ ಇರೋದಿಲ್ಲ. ಏನ್ ಸರ್? ಮೇಡಮ್ ಅವರೇ, ಇಲ್ಲೊಬ್ರು ಮೇಡಮ್ ಅವರು ಹಿರಿಯರಾದಂಥವ್ರು 15 ದಿವಸ ರಜಾ ಹಾಕಿದ್ದಾರೆ.
ತಮ್ಮ ಗಮನಕ್ಕೆ ಬಂದಿತ್ತು ಅದು ಯಾವ ರೀತಿ ನಡೀತೈತೆ ಮೇಡಮ್ ಸಿಸ್ಟಮ್ ಇಲ್ಲಿ? ಸರ್ ಅವರು ಆ್ಯಕ್ಚುಲಿ EMO ಕೊಡ್ತಾರೆ ಸರ್ ಇಲ್ಲಿ ಡಾಕ್ಟರ್ ಬಂದು ಪರ್ಮಿಷನ್ ತೊಗೊತಾರೆ ಸರ್ ಡಾಕ್ಟರ್ ತೊಗೊಂಡ್ರೆ ನಾನು ಹೇಳ್ತಾ ಇರೋದು ಯಾರೇ ಆಗಿರಲಿ DHO ಅಥವಾ ಇದು ಡಾಕ್ಟರ್ಗೆ ಯಾರೋ ಡಾಕ್ಟ್ರಿಗೆ ಹೇಳಿರ್ತಾರೆ ಸರ್. ಹೇಳಿರ್ತಾರಲ್ವಾ, ರೆಕಾರ್ಡ್ಸ್ ಇಲ್ಲ, ಆಫ್ ರೆಕಾರ್ಡ್ ನಾನು ರಜಾ ಇದ್ದೀನಿ ಅಂತ. ಯಾರಿದ್ದಾರೆ ಅವ್ರ ಜೊತೆಗೂಡಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಯಾವ ಥರ ಸಪೋರ್ಟ್ ಬೇಕೋ ಎಲ್ಲ ಥರ ಮಾಡಿದ್ದೀವಿ. ಆದರೆ ಇಲ್ಲಿ ನಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಬಂದು ನಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಹೆಚ್ಚು ಕಮ್ಮಿ ನಮ್ಮೂರೇ ಇವ್ರದ್ದು ಬಾಬು ಅಂತ ಇವ್ರದ್ದು ಆಗಿರೋ ಶನಿವಾರ ಇದುವರೆಗೂ ಆಗಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ನಮ್ಗೆ ಬಂದು ನಿಮ್ದೇನು ಶುಕ್ರವಾರ ಘಟನೆ ನಡೆದಿರೋ ಶನಿವಾರ ಬಂದು ನಾವು ಇಲ್ಲಿ ಗಲಾಟೆ ಮಾಡಿದ್ದು. ಶನಿವಾರದಿಂದ ಇದುವರೆಗೂ ಏನಾಯಿತು ಏನು ಅಂತ ಇದುವರೆಗೂ ಯಾರೂ ಕೇಳಿಲ್ಲ ನಮ್ಮನ್ನು. ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ನಾವು ಇನ್ನು ನೆಕ್ಸ್ಟ್ ಏನು ಅಂತ ನಾವು ಚುನಾವಣೆ ಬಂದಾಗ ನಾವೇನು ಅಂತ ತೋರಿಸ್ಕೊಡೋದು ಹತ್ರದಲ್ಲೇ ಇದೆ, ತೋರಿಸ್ಕೊಡ್ತೀವಿ. ನಮ್ಗೆ ಇಷ್ಟು ಮಾತ್ರ ಸಪೋರ್ಟ್ ಬಂದು ನಿಂತಿದ್ದಕ್ಕೆ ಮೋಹನ್ ಕೃಷ್ಣ ಅವ್ರಿಗೆ ನಮ್ಮ ಕಡೆ ತುಂಬ ಕೃತಜ್ಞತೆಗಳು. ನಮ್ಮ ಪರವಾಗಲ್ಲ, ಆ ತಾಯಿ ಪರವಾಗಿ ಆ ಮಗು ಪರವಾಗಿ ನಾವು ತುಂಬ ಕೃತಜ್ಞತೆಗಳನ್ನ ಆ್ಯಕ್ಚುಲಿ ಇವಾಗ ಸರ್ ಇದ್ರು ಮಾಡೋಕ್ಕಾಗಿರಲಿಲ್ಲ. ಇವಾಗ ಎಲ್ಲ ರೆಕಾರ್ಡ್ಸ್ ಎಲ್ಲ ನೋಡ್ತೀವಿ. ಪ್ರಾಮಾಣಿಕವಾಗಿ ಇದು ವಿಚಾರಣೆ ಮಾಡಿ ರಿಪೋರ್ಟ್ ಬಂದ್ಬಿಟ್ಟು DHO ಕೊಡ್ತೀವಿ. ಘಟನೆ ದಿನ ಶನಿವಾರನೇ ಮೇಡಮ್ ಬಂದಿದ್ವಿ. ಅದು ಕೊಟ್ಟಿರೋ ಪ್ರೆಸೆಂಟೇಷನ್ DHO ಸರ್ ಬಗ್ಗೆ ನಾನು ವಾಟ್ಸಪ್ ಮಾಡಿದ್ದೀನಿ, ಫೋಟೋ ಕಾಪಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀನಿ. ಅದಿದೆ ಅದು ಇವಾಗ ಎಲ್ಲ ಬಂದ್ಬಿಟ್ಟು ಈ ಎಂಕ್ವೈರಿ ರಿಪೋರ್ಟ್ ಜೊತೆಲಿ ಇದು ಮಾಡ್ತೀವಿ. ಇವಾಗ ಸರ್ ಸ್ಟಿಲ್ ಅದು ಪ್ರೊಸೀಜರ್ ಪ್ರಕಾರ ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ, ಪ್ರೊಸೀಜರ್ ಪ್ರಕಾರ ಮಾಡಿಬಿಟ್ಟು ಏನಿದೆ ವೋಟ್ ಮಾತ್ರ ದುಡ್ಡು ಕೊಡೋ ಮಾತ್ರ ಪ್ರೊಸೀಜರ್ ಇಲ್ಲ. ವೋಟ್ ಕೊಂಡ್ಕೊಳ್ತಾರೆ, ಅದಕ್ಕೆ ಪ್ರೊಸೀಜರ್ ಇಲ್ಲ. ಪ್ರಾಮಾಣಿಕವಾಗಿ